ಶುರುವಾಗಲಿ. ಈ ದೇಶ ಅವತ್ತಿಂದ ಇವತ್ತಿಂದ ಮುಂದೆನೂ ಕೂಡ ಅನ್ನ ಹಾಕೋರ ಮೇಲೆ ನಿಂತಿದೆ. ಅನ್ನ ಹಾಕೋದನ್ನು ಮರಿಬೇಡಿ. ನಮಸ್ಕಾರ, ಸಂತೋಷ, ಥ್ಯಾಂಕ್ ಯು. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ರೈತರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಒಂದು 2 ನಿಮಿಷ ಮಾತಾಡಿದ್ದಾರೆ. ಆ ವಿಡಿಯೋ ನಿಮ್ಗೆ ಹಾಕ್ತೀನಿ, ಮುಂದೆ ಕ್ಲಿಪ್ ನೋಡ್ಕೊಂಡು ಬನ್ನಿ. ಅವರು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ಅವ್ರಿಗೆ ಕಷ್ಟ ನಷ್ಟ ಎಲ್ಲ ಗೊತ್ತಿದೆ. ಆ ಮಾತನ್ನ ಕೇಳ್ಕೊಂಬನ್ನಿ, ಮತ್ತೆ ಮಾತನ್ನ ಮುಂದುವರಿಸ್ತೀನಿ. ಥ್ಯಾಂಕ್ ಯು. ರೈತ ಮಾತ್ರ ಮುಂದೆ ಉಳಿತಾನೆ. ನಿಮ್ಮ ಮನಸ್ಸಲ್ಲಿ ಕಂಡ್ರೆ ಸಾಕು. ನಿಮ್ಮ ಮಕ್ಕಳನ್ನ ಒಳ್ಳೆ ನಾನು ಹೇಳ್ತೀನಿ, ನೀವು ನಂಬೋದಿಲ್ಲ. ನನ್ನ ಚಿಕ್ಕವಾಗಿ ಹೆಣ್ಣು ಹುಡುಕುವ ಸಮಯದಲ್ಲಿ ನಾನು ಒಂದೇ ಮಾತು ಹೇಳಿದೆ, ಸ್ವಾಮಿ ಸಾಹೇಬರು ಕೇಳ್ಕೊಂಡಿದ್ದೆ. ನಾನು ಯಾರಾದರೂ ಈ BSc ಏಜ್ ಮಾಡಿರೋ ಹುಡುಗಿನ ಹುಡುಕೊಡಿ. ಯಾಕೆ ಹೇಳಿದ್ರೆ ಅಂತ ಹೆಣ್ಣು ಮಕ್ಕಳು ನೆಲದಲ್ಲಿರ್ತಾರೆ, ಗಿಡದ ಬಗ್ಗೆ ಗೊತ್ತಿರುತ್ತೆ, ಪ್ರಕೃತಿ ಬಗ್ಗೆ ಗೊತ್ತಿರುತ್ತೆ, ನೇಚರ್ನ ಪ್ರೀತಿ ಮಾಡ್ತಾರೆ. ಅಂಥವರು ಮನುಷ್ಯರನ್ನು ಪ್ರೀತಿ ಮಾಡ್ತಾರೆ. ಹಾಗಾಗಿ ಅಂಥ ಮಕ್ಕಳೇ ನನಗೆ ಬೇಕು ಅಂತ ರೆಸ್ಪೆಕ್ಟ್ ಮಾಡಿದ ನಮ್ಮ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಹಿನ್ನೆಲೆ ರೈತಾಪಿ ಕುಟುಂಬ. ನಾನು ನಮ್ಮ ತಾತನ ಬೆರಳನ್ನ ಇಟ್ಕೊಂಡು ಹೊಲ ಗದ್ದೆಗಳಿಗೆ ಹೆಜ್ಜೆ ಹಾಕಿರ್ಬೋದು. ಅದೇನೋ ಅದೃಷ್ಟ ನನಗೆ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಇಲ್ಲೇ ಹೋಗಿದ್ರೆ ನಾವು ಇಷ್ಟೊತ್ತಿಗೆ ಚಿತ್ರಾನ್ನ ಗಿರಾಕಿಗಳು ಆಗೋಗ್ತಾ ಇತ್ತು. ದಿನ ಊಟ ಇರಲಿಲ್ಲ. ಏನೋ ಬೆಂಗಳೂರು ಅಂತ ಬಂದ್ವಿ, ಯಾರೋ ಸಿನಿಮಾ ಏನೋ ಆಗ್ತದ ಅಂತ ಬಂದ್ವಿ. ನಮ್ಮ ಮೈಲು ನಮ್ಮೆಲ್ಲರಿಗೆ ಮಗುವಿಗೆ ಜನವಾಗ ಯಾವುದೋ ಅದೃಷ್ಟ ತಾಯಿ ಆಶೀರ್ವಾದ. ನಿಮ್ಮಗಳ ಪ್ರೀತಿ ನಾನು ಹೋಗ್ತಿಲ್ಲ. ಶರೀರದಲ್ಲಿ ತಿಳ್ಕೊಂಡು ಆ್ಯಕ್ಟಿವ್ ಆಗೋದೇ ನಿದ್ದೆ. 63ನೇ ವಯಸ್ಸಿಗೂ ಒಂದು ನಿಂತಿದ್ದೀನಿ ನಾನು. ಎಲ್ಲರಿಗೂ ಆ ಥರ ಭಾಗ್ಯ ಬರಲ್ಲ. ಹಾಗಾಗಿ ನಿಮ್ಮಲ್ಲಿ ನನ್ನ ವಿನಂತಿ ಇಷ್ಟೇ, ನೀವೆಲ್ಲರೂ ಕೂಡ ಶ್ರಮ ವಹಿಸಿ ಜಾಗಗಳನ್ನ ಮಾರಬೇಡಿ, ಅಭಿವೃದ್ಧಿಪಡಿಸಿ ಇಂಥ ಮಹನೀಯರುಗಳನ್ನ ಮಾತನ್ನ ಕೇಳಿ. ಇವತ್ತು ಏನೆಲ್ಲ ನಡೀತಾ ಇದೆ ಕೃಷಿ ಮೇಳ ನೋಡಿ, ಇವತ್ತು 5 ಥರದ ಆವಿಷ್ಕಾರಗಳನ್ನ ಮಾಡಿಕೊಟ್ಟಿದ್ದಾರೆ. ನೀವು ಕೂತ್ಕೊಂಡು ಮಾತಾಡಿ, ಚರ್ಚೆ ಮಾಡಿ. ಇವತ್ತು ಎಂತೆಂಥ ಬುದ್ಧಿವಂತರು 1 ಎಕರೆನಲ್ಲಿ ನಾನು 1 ಲಕ್ಷ 1 ತಿಂಗಳು ದುಡಿತೀನಿ ಅಂತ ಹೇಳಿದಾಗ ನನಗೆ ಗಾಬರ ಆಗುತ್ತೆ. ಹೆಂಗೆ ಇದು ಹೆಂಗೆ ಸಾಧ್ಯ ಅಂತ. ಇಂಥವ್ರ ಕೂತ್ಕೊಂಡು ಕೇಳಿ ನೀವು ಕೂಡ ಅಂಥ ಜಾಗಕ್ಕೆ ಬರ್ತೀವಿ. ಇವತ್ತು ಯಾರು ಅವಾರ್ಡ್ ತೊಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃದಯದಿಂದ ನಿಮಗೆ ಅಭಿನಂದನೆ ತಿಳಿಸ್ತೀನಿ. ನಿಮಗೆಲ್ಲ ಶುಭವಾಗಲಿ. ಈ ದೇಶ ಅವತ್ತಿಂದ ಇವತ್ತಿಂದ ಮುಂದೆನೂ ಕೂಡ ಅನ್ನ ಹಾಕೋರ ಮೇಲೆ ನಿಂತಿದೆ. ಅನ್ನ ಹಾಕೋದನ್ನು ಮರಿಬೇಡಿ. ನಮಸ್ಕಾರ, ಸಂತೋಷ, ಥ್ಯಾಂಕ್ ಯು. ಈ ಕೃಷಿ ಮೇಳಕ್ಕೆ ಇಷ್ಟೊಂದು ಜನ ಬರಲಿಕ್ಕೆ ಜಗ್ಗೇಶ್ರವರು ಕಾರಣ. ಅವರು ಈ ನಮ್ಮ ಕೃಷಿ ಮೇಳಕ್ಕೆ ಒಂದು ಪ್ರೋಮೋ ಮಾಡಿಕೊಟ್ರು. ಆ ಪ್ರೋಮೋವನ್ನು ಸುಮಾರು ಲಕ್ಷಾಂತರ ಜನ ನೋಡಿ ಈ ಕೃಷಿ ಮೇಳಕ್ಕೆ ಬರಲಿಕ್ಕೆ ಅವರು ಸಹ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಕೃಷಿ ಮತ್ತು ಆಹಾರ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಮಾನ್ಯ ಆಹಾರ ಸಚಿವರಾದ ಅನ್ನದಾತನ ಶ್ರಮ ಎಷ್ಟಿದೆ ಅಂತ ಜಗ್ಗೇಶ್ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಅವರು ಒಂದು 2 ನಿಮಿಷ ವಿಡಿಯೋದಲ್ಲೇ ಕ್ಲಿಯರಾಗಿ ಹೇಳಿದ್ದಾರೆ. ಈ ದೇಶ ನಿಂತಿರೋದೇ ಅನ್ನ ಹಾಕೋನ್ ಮೇಲೆ. ಹೀಗಾಗಿ ನಾವು ಯಾರೇ ರೈತರಾದರೂ ದಯವಿಟ್ಟು, ಈಗ ನಮ್ಮ ಉತ್ತರ ಕರ್ನಾಟಕ ಆಮೇಲೆ ಇಲ್ಲೆಲ್ಲ ರೈತರಿಗಂದ್ರೆ ಎಣ್ಣೆ ಕೊಡ್ತಾಯಿಲ್ಲ. ನಾವು ತುಂಬ ನೋಡಿದ್ದೀವಿ ಹತ್ತಿರದಿಂದ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೇವಲ 10ರಿಂದ 15 ವರ್ಷ 1 ಎಕರೆ ಜಮೀನಿದ್ದವನೇ ಕೋಟ್ಯಾಧೀಶ್ವರ. ಅವನ ಬಾಗಿಲಿಗೆ ಹೋಗಿ ನಾವೆಲ್ಲ ನಿಲ್ಲಬೇಕು. ಆ ಪರಿಸ್ಥಿತಿ ಬರ್ತಾ ಇದೆ ಈಗ ಆಲ್ರೆಡಿ. ನಾನು ತುಂಬ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ರೈತರ ಬಗ್ಗೆ. ಅಸಡ್ಡೆ ಮಾಡಬೇಡಿ ರೈತರ ಬಗ್ಗೆ. ದಯವಿಟ್ಟು ನಿಮಗೆ 1 ಎಕರೆ 2 ಎಕರೆ ಏನಾದರೂ ಜಮೀನು ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಕೃಷಿಲಿ ನೀವು ಅಟ್ಲೀಸ್ಟ್ ಬೆಂಗಳೂರು ಅಥವಾ ಇನ್ನೊಂದು ಯಾವುದೇ ಊರಲ್ಲಿದ್ರೂ ಇನ್ನೊಂದು ಸ್ವಲ್ಪ ಸಮಯನ ನೀವು ಕೃಷಿಗೆ ಮೀಸಲಿಡಬೇಕು ಅಂತ ನಾನು ನಾವೊಂದು 20-30 ವರ್ಷದ ಹಿಂದಕ್ಕೆ ಹೋದರೆ, ಈಗ ನಮ್ಮ ತಾತ, ನಮ್ಮ ತಂದೆ ಅಥವಾ ಅವ್ರ ತಂದೆ ಅವರೆಲ್ಲರೂ ಮೂಲ ಕೃಷಿಕರೇ ಹೊರತು ಅವತ್ತು ಯಾವುದು IT BT ಇರಲಿಲ್ಲ ಸ್ವಾಮಿ. ನಾವು ತಿಂತಾ ಇರೋದು ಅನ್ನ, ಅವರು ಹಾಕ್ಕೊಟ್ಟಿರೋ ನಾಂದಿ. ಅಂದರೆ ಏನು ಮಾಡಬೇಕು, ಹೆಂಗೆ ವ್ಯವಸಾಯ ಮಾಡಬೇಕು ಅಂತ ಅವರು 40, 50, 100 ವರ್ಷಗಳ ಹಿಂದೆಯೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ತಂದೆಯವರಿಂದ ನಮ್ಮಿಂದ ನಮ್ಮ ಮಕ್ಕಳಿಗೆ ಹೋಗಲಿ ಅನ್ನೋದು ನನ್ನ ಆಶಯ. ಇದು ಕೃಷಿ ಮೇಳ 2025ರಲ್ಲಿ ನಾನು ಮಾಡಿರೋ ವಿಡಿಯೋ ಇದು. ಈ ಕೃಷಿ ಮೇಳದ ಬಗ್ಗೆ ಕೊನೆ ವಿಡಿಯೋ ಒಂದು 15 ನಿಮಿಷ ಆಗಿದೆ, ಸ್ವಲ್ಪ ಲೆಂತ್ ಇದೆ. ಬಟ್ ಹೋಗ್ತಾ ಯಾವ್ಯಾವ ಬೆಳೆ ಎಷ್ಟು ತಿಂಗಳಿಗೆ ಬರುತ್ತೆ, ಎಷ್ಟು ಇಳುವರಿ ಬರುತ್ತೆ, ಯಾವ ಥರ ಬೀಜದ ಹೆಸರೇನು, ಆ ಬೆಳೆ ಹೆಸರೇನು ಅನ್ನೋದು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅದಕ್ಕೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೆದು ಕಳಿಸಿ. ಅದನ್ನು ನಾನು ಓದ್ತೀನಿ, ಮತ್ತು ಏನು ಸರಿ ಮಾಡ್ಕೋಬೇಕೋ ಅದನ್ನು ಮಾಡ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಬಳಕೆ. ಥ್ಯಾಂಕ್ ಯು.